ಫ್ರೆಂಡ್ಸ್, ಮಕ್ಕಳಿಗೆ ಈಸಿ ಆಗೋ ಥರ ಒಂದು ಫ್ಲವರ್ ಪಾಟ್ನ ಯಾವ ಥರ ಬಿಡಿಸೋದು ಈಸಿಯಾಗಿ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಟೋಟಲ್ ನಾನು 30 ಸೆಂಟಿಮೀಟರ್ ತೊಗೊಂಡಿದ್ದೀನಿ. 30 ಸೆಂಟಿಮೀಟರ್, ಮೇಲಿಂದ ಇಲ್ಲಿವರೆಗೆ 8 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿವರೆಗೆ 10 ಸೆಂಟಿಮೀಟರ್, ಮತ್ತೆ ಕೆಳಗಡೆ 10 ಸೆಂಟಿಮೀಟರ್, ಕೆಳಗಡೆ ಫುಲ್ 2 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಇಲ್ಲಿಗೆ ನಾನು ಮೇಲ್ಗಡೆ ಈ ಕಡೆ 6 ಸೆಂಟಿಮೀಟರ್ ತೊಗೊಂಡಲ್ವಾ, ಅದನ್ನು ಲೈಟಾಗಿ ಲೈನ್ ಡ್ರಾ ಮಾಡ್ಕೊಡಿ. ಮತ್ತೆ ಇಲ್ಲಿಂದ 8 ಸೆಂಟಿಮೀಟರ್ ತೊಗೊಂಡೆ ಅಲ್ವಾ, ಇಲ್ಲಿಗೆ ಈ ಕಡೆ 3 ಸೆಂಟಿಮೀಟರ್, ಈ ಕಡೆ 3 ಸೆಂಟಿಮೀಟರ್ ಇವೆರಡನ್ನು ಡ್ರಾ ಮಾಡ್ಕೊಳ್ಳಿ. ಮತ್ತು 8 ಸೆಂಟಿಮೀಟರಿಂದ ಡೌನಿಗೆ ಬಂದಮೇಲೆ 10 ಸೆಂಟಿಮೀಟರ್ ಇದೆ, ಅಲ್ಲಿಗೆ ಅಲ್ಲಿಂದ ಈ ಕಡೆಗೆ 10 ಸೆಂಟಿಮೀಟರ್, ಈ ಕಡೆಗೆ 10 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಇಷ್ಟಾದಮೇಲೆ ಮತ್ತೆ ಡೌನಿಗೆ ಬನ್ನಿ. ಇಲ್ಲಿ 10 ಸೆಂಟಿಮೀಟರ್ ಲಾಸ್ಟ್ ಇತ್ತಲ್ವ, ಅಲ್ಲಿಗೆ ಈ ಕಡೆ 3 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೊತೀನಿ, ಈ ಕಡೆ 3 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಲೈನ್ ಡ್ರಾ ಮಾಡ್ಕೊತೀನಿ. ಇಲ್ಲೂ 10 ಸೆಂಟಿಮೀಟರ್ ತೊಗೊಂಡಿದ್ನಲ್ವ, ಇಲ್ಲಿಗೂ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಫುಲ್ ಲಾಸ್ಟ್ ಎಡ್ಜಲ್ಲಿ ನೋಡಿ ಪಾಯಿಂಟ್ ಇದೆಯಲ್ವ, ಇಲ್ಲಿನೂ ಅಷ್ಟೇ ಈ ಕಡೆ 6 ಸೆಂಟಿಮೀಟರ್ ತೊಗೊಳ್ಳಿ, ಮತ್ತು ಈ ಕಡೆ 6 ಸೆಂಟಿಮೀಟರ್ ತೊಗೊಳ್ಳಿ. ಈ ಥರ ಲೈನ್ ಡ್ರಾ ಮಾಡ್ಕೊಳ್ಳಿ ಫಸ್ಟು. ನೆಕ್ಸ್ಟು ನಿಮ್ಗೆ ಈಸಿ ಆಗಲಿ ಅಂತ ಹೇಳಿದರೆ ಲೈಟಾಗಿ ಇಷ್ಟನ್ನು ಜಾಯಿನ್ ಮಾಡ್ಕೊಳ್ಳಿ, ಲೈಟಾಗಿ ಮಾಡ್ಕೊಳ್ಳಿ. ಲಾಸ್ಟಿಗೆ ರಬ್ ಮಾಡಬೇಕಾಗುತ್ತೆ ನೋಡಿ, ಒಂದೊಂದನ್ನು ಲೈನ್ಸ್ ಜಾಯಿನ್. ಇಲ್ಲಿಗೆ ಲಾಸ್ಟಲ್ಲಿ ಯಾವುದೇ ಡ್ರಾಯಿಂಗ್ ಬಿಡಿಸೋದಿದ್ರು ಲೈಟಾಗಿ ಡ್ರಾ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳಿ. ಎಲ್ಲ ಅದನ್ನು ಇಲ್ಲಿಂದ ಇಲ್ಲಿಗೆಲ್ಲ ಲೈನನ್ನು ಜಾಯಿನ್ ಮಾಡಿಕೊಂಡು ಲೈನ್ಸ್ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಏನು ಪಾಯಿಂಟ್ ಇಟ್ಕೊಂಡಿದ್ದೆ ಅಲ್ಲಿಗೆಲ್ಲ ಲೈನ್ಸ್ಗಳನ್ನ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ಈ ಥರ ಬರುತ್ತೆ, ಈ ಥರ ಬಂದಿರುತ್ತೆ. ಇದನ್ನು ನೀವು ನೀಟಾಗಿ ನೋಡಿ, ಇಲ್ಲಿಗೂ ನೀಟಾಗಿ ಜಾಯಿನ್ ಮಾಡ್ತಾ ಹೋಗಿ. ಈ ಥರ ಇಲ್ಲೂ ಅಷ್ಟೇ ಸ್ವಲ್ಪ ನೀಟಾಗಿ ಇಲ್ಲಿ ಒಳಗಡೆಯಿಂದ ಅರ್ಧ ಈ ಥರ ತಗೊಳ್ಳಿ. ಮಕ್ಕಳಿಗೆ ಈಸಿ ಆಗಬೇಕು ಅಂತ ನೋಡಿ, ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಇಲ್ಲಿ ಪಾಯಿಂಟ್ ಇಟ್ಕೊಳ್ಳಿ. ಇಲ್ಲಿ ಬಂದು ಇಲ್ಲಿ ಒಳಗಡೆಯಿಂದ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳಿ, ಮತ್ತು ಈ ಕಡೆಯಿಂದ ಹೊರಗಡೆಯಿಂದ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಸ್ವಲ್ಪ ರೌಂಡ್ ಶೇಪಲ್ಲಿ ತಗೊಳ್ಳಿ ಅಷ್ಟೇ. ಈ ಥರ ಜಾಯಿನ್ ಮಾಡ್ಕೊಳ್ಳಿ. ಲಾಸ್ಟಿಗೆ ನೀವು ಹಾಕೊಂಡಿದ್ದ ಲೈನ್ಸ್ನೆಲ್ಲ ರಬ್ ಮಾಡ್ಕೊಳ್ಳಿ ನೋಡಿ. ಇದನ್ನೆಲ್ಲ ಇದನ್ನು ಡಾರ್ಕ್ ಮಾಡ್ತಾ ಹೋಗಿ. ಇವಾಗ ಇದಕ್ಕೆ ನೀವು ಡಿಸೈನ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಸೆಂಟ್ರಿಗೆ ಒಂದು ಲೈನ್ಸ್ ಹಾಕೊಳ್ಳಿ. ಈ ಥರ ಲೈನ್ ಇಲ್ಲಿ ನೋಡಿ, ಇಲ್ಲೂ ಬೇಕು ಅಂತ ಹೇಳಿದರೆ ಯಾವುದಾದ್ರೂ ನಮ್ಗೆ ಇಷ್ಟ ಬಂದಿದೆ ಯಾವುದಾದ್ರೂ ಇಷ್ಟು ಮಾಡ್ಕೊಂಡಿದ್ದೀನಿ. ಇಲ್ಲೂ ನಿಮಗೇನಾದ್ರು ಒಂದು ಡಿಸೈನ್ ಬೇಕು ಅಂತ ಹೇಳಿದರೆ ಯಾವುದಾದ್ರೂ ಹಾಕ್ಕೊಳ್ಳಿ. ಇಷ್ಟಿದೆ. ಇಲ್ಲಿಗೂ ಯಾವುದಾದ್ರೂ ಬೇಕಿದ್ರೆ ಇಲ್ಲಿ ಬೇಕಿದ್ರೆ ಒಂದು ಡಿಸೈನ್ ಯಾವುದಾದ್ರೂ ಹಾಕೋಬೋದು. ಇದಕ್ಕೆ ಕಲರ್ಸ್ ಆದರೂ ಮಾಡಿ, ಪೇಂಟ್ ಆದರೂ ಮಾಡಿ. ನಾನು ಇವಾಗ ಸುಮ್ಮನೆ ಒಂದು ಶೇಡಿಂಗ್ ಕೊಡ್ತಾ ಇದ್ದೀನಿ ಅಷ್ಟೇ, ಪೆನ್ಸಿಲ್ ಶೇಡ್ ಕೊಡ್ತಾ ಇದ್ದೀನಿ. ಪೇಂಟ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಶೇಡಿಂಗ್ ಕೊಡ್ತಾ ಇದ್ದೀನಿ. ಪೇಂಟಲ್ಲಿ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ.
ಈ ಥರ ನೋಡಿ. ಈ ಥರ ಸುಮ್ಮನೆ ಪೆನ್ಸಿಲ್ ಶೇಡ್ ಮಾಡಿದ್ದೀನಿ ನಾನು. ಇದನ್ನು ಇಲ್ಲೂ ಮಾಡಬೇಕು ಅಂತ ಅಂದರೆ ಈ ಥರ ಫ್ರೆಂಡ್ಸ್. ಇದನ್ನು ನಾನು ಪೇಂಟಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಪೇಂಟ್ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಪೆನ್ಸಿಲ್ ಶೇಡ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಈಸಿ ಆಗುತ್ತೆ. ಗೊತ್ತಾಗಲಿಲ್ಲ ಅಂದರೆ ಸೈಡಲ್ಲಿ ನಾನು ಮೆಜರ್ಮೆಂಟ್ ಎಷ್ಟು ಅಂತ ಬರ್ತಾಯಿದ್ದೀನಿ, ಅದನ್ನಾದರೂ ಫಾಲೋ ಮಾಡಿ ಔಟ್ಲೈನ್ ಕೊಡಿ. ಪೇಂಟಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಮ್ಗೆ ಯಾವ್ದು ಇಷ್ಟ ಇರುತ್ತೆ ಆ ಕಲರ್ಸ್. ಈ ಥರ ಮಕ್ಕಳಿಗೆ ಈಸಿ ಫ್ಲವರ್ ಪಾಟ್ ಬಿಡಿಸ್ಬೋದು. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.